ಸರ್ಕಾರ ಜಾತಿ ಗಣತಿ ಮಾಡ್ತಾ ಇದೆ. ಅದು 27ನೇ ಇಸ್ವಿಯಿಂದ ಮಾಡ್ತಾರೆ. ಆದರೆ ಸೋಸಿಯೋ ಎಕನಾಮಿಕ್ ಸರ್ವೆ ಮಾಡ್ತೀವಿ ಅಂತ ಹೇಳಿಲ್ಲ. ಇಲ್ಲಿ ಸೋಸಿಯೋ ಎಜುಕೇಶನಲ್ ಸರ್ವೆ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಸಾಮಾಜಿಕ ಶೈಕ್ಷಣಿಕ ಸರ್ವೆ ಮಾಡ್ತೀವಿ ಅಂತ ಹೇಳಿಲ್ಲ. ನಾವು ಮಾಡ್ತಾ ಇರತಕ್ಕಂಥದ್ದು ಸೋಸಿಯೋ ಎಜುಕೇಶನಲ್ ಸರ್ವೆ. ಸೊ ಅದ್ರ ಜೊತೆ ಜಾತಿ ಗಣತಿನೂ ಬರ್ತದೆ. ಸೊ ಅದರಿಂದ ಕೇಂದ್ರ ಸರ್ಕಾರ ಮಾಡೋದು ಜಾತಿ ಗಣತಿ ಅಷ್ಟೇನೆ, ನಾವು ಮಾಡೋದು ಸಾಮಾಜಿಕ ಶೈಕ್ಷಣಿಕ ಮತ್ತು ಜಾತಿ ಗಣತಿ. ಅಲ್ಪ ಅವ್ರು ಮಾಡ್ಲಿ, ನಮ್ದೇನ್ ತಕರಾರು ಇಲ್ಲ. ನಾವು ನಮಗೂ ಅವ್ರಿಗೂ ವ್ಯತ್ಯಾಸ ಏನು ಅಂತಂದ್ರೆ, ನಾವು ಸೋಸಿಯೋ ಎಜುಕೇಶನಲ್ ಸರ್ವೆ ಮಾಡೋದು, ಸೋಸಿಯೋ ಎಜುಕೇಶನಲ್ ಸರ್ವೆ. ಯಾಕೆಂದ್ರೆ ಸಾಮಾಜಿಕ ನ್ಯಾಯ ಮಾಡಬೇಕಾದ್ರೆ ನಾವು ಅವ್ರಿಗೆ ಸೋಸಿಯೋ ಎಜುಕೇಶನಲ್ ಅಂಡ್ ಎಕನಾಮಿಕ್ ಪರಿಸ್ಥಿತಿ ಗೊತ್ತಿರಬೇಕು. ಅದಿದ್ದೇ ಗೊತ್ತಿಲ್ಲದೆ ಹೋದ್ರೆ ಸೋಷಿಯಲ್ ಜಸ್ಟಿಸ್ ಮಾಡೋದು ಕಷ್ಟ ಆಗ್ತದೆ. ಅದಕ್ಕೋಸ್ಕರವೇ ಈ ಸರ್ವೆನ ನಾವು ಮಾಡ್ತಾ ಇದ್ದೀವಿ. ಹಿಂದಿನ ವರದಿ ಜಾರಿಯಾಗಿತ್ತಂದ್ರೆ ಹಿಂದುಳಿದ ವರ್ಗಕ್ಕೆ ಹೆಚ್ಚಿನ ಶಕ್ತಿ ಬರ್ತಾ ಇತ್ತು, ಪ್ರಬಲ ವರ್ಗದ ಶಾಸಕರಿಂದ ಇದನ್ನ ತಡೆ ಹಿಡಿಯಲಾಯಿತು ಅನ್ನೋದು ನಿಮ್ಮ ದುರ್ಬಲ ಅಂತಲ್ಲ. ದುರ್ಬಲರು ಆಕ್ಷೇಪಣೆ ವ್ಯಕ್ತ ಮಾಡಿದ್ದಾರೆ, ಪ್ರಬಲರು ಆಕ್ಷೇಪಣೆ ವ್ಯಕ್ತ ಮಾಡಿದ್ದಾರೆ. ಅದರಿಂದ ಮತ್ತೆ ಅದು ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ 10 ವರ್ಷ ಆಗ್ತದೆ. ಸೆಕ್ಷನ್ 11 ಆಫ್ ದಿ ಬ್ಯಾಕ್ವರ್ಡ್ ಕ್ಲಾಸ್ ಆಕ್ಟ್ ಪ್ರಕಾರ, ಸೆಕ್ಷನ್ 11 ಕ್ಲಾಸ್ 1 ಅದರ ಪ್ರಕಾರ 10 ವರ್ಷ ಆಗಿದ್ರೆ ವರದಿ, ಹೊಸ ವರದಿ ತರಿಸ್ಕೋಬೇಕು ಅಂತ ಇದೆ. ಅದಕ್ಕೋಸ್ಕರ ಮಾಡಿದ್ದೀವಿ. ನಾನು ಆಗಲೇ ಹೇಳಿದ್ದೀನಿ, ಬ್ಯಾಕ್ವರ್ಡ್ ಕ್ಲಾಸ್ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಕೂಡಲೇ ಮಾಡಬೇಕು ಅಂತ ಪ್ರಾರಂಭ ಮಾಡಿದೆ.